ಸ್ನೇಹಿತರೆ, ಈ ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ಆ ರಿಲೇಶನ್‌ಶಿಪ್ ಅಲ್ಲಿ, ಆ ಫ್ರೆಂಡ್‌ಶಿಪ್ ಅಲ್ಲಿ ನಿಮ್ಗೆ ವ್ಯಾಲ್ಯೂಸ್ ಇಲ್ಲ, ಗೌರವ ಇಲ್ಲ ಅಂತ ಅರ್ಥ ಆಗುತ್ತೆ. ಸೊ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಾ, ರಿಲೇಶನ್‌ಶಿಪ್ ಬಗ್ಗೆ ಅಥವಾ ನಿಮ್ಮ ಫ್ರೆಂಡ್‌ಶಿಪ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ವಿಡಿಯೋ ಕೊನೆ ತನಕ ನೋಡಿದ್ರೆ ಎಲ್ಲಾನು ಕೂಡ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಹಾಫ್ ನಾಲೆಡ್ಜ್ ಇಸ್ ವೆರಿ ಡೇಂಜರಸ್. ಅರ್ಧ ನೋಡಿ ನೀವು ಕಮೆಂಟ್ ಮಾಡಕ್ ಹೋಗ್ಬೇಡಿ, ಅರ್ಧ ತಿಳ್ಕೊಂಡು ನನ್ನನ್ನು ಕೆಟ್ಟದಾಗ ನೋಡಕ್ ಹೋಗ್ಬೇಡಿ. ಓಕೆ, ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಮಾತು ಯಾವತ್ತೂ ಕೇಳ್ತಾ ಇರಲ್ಲ. ನೀವು ಪ್ರೀತಿಯಿಂದ ಹೇಳಿದ್ರು ನಿಮ್ಮ ಮಾತು ಕೇಳಲ್ಲ. ನೀವೇನು ಹೇಳಿದ್ರು ನಿಮ್ಮ ಮಾತೇ ಕೇಳಲ್ಲ. ಇದು ಒಂದಿನಕ್ಕಲ್ಲ, ಕೋಪದಲ್ಲಿ ಮತ್ತೊಂದು ನಡೆಯುತ್ತೆ. ಆಲ್ವೇಸ್ ಎಲ್ಲಾ ಟೈಮಲ್ಲೂ ಕೂಡ ನೀವೇನೇ ಹೇಳಿದ್ರು, ಒಳ್ಳೇದೇ ಕೇಳಿದ್ರು ಕೂಡ ಕೇಳ್ತಾನೆ ಇರಲ್ಲ. ಕೆಟ್ಟದಾಗಂತೂ ಯಾರು ಹೇಳ್ತಿರಲ್ಲ, ಒಳ್ಳೇದೇನೆ ಹೇಳ್ತಾರೆ. ಫ್ಯಾಮಿಲಿನಲ್ಲಿ ಗಂಡ ಹೆಂಡತಿಗೆ ಒಳ್ಳೇದು ಹೇಳ್ತಾರೆ, ಹೆಂಡತಿ ಗಂಡನಿಗೂ ಒಳ್ಳೇದು ಹೇಳ್ತಾರೆ. ಸೊ ಫ್ರೆಂಡ್ಶಿಪ್ ಅಲ್ಲೂ ಅಷ್ಟೇ. ಬಟ್ ಆ ಒಳ್ಳೇದನ್ನ ಅರ್ಥ ಮಾಡ್ಕೊಂಡ ಮೇಲೂ ಅದನ್ನ ಕೇಳಲ್ಲ. ಈಗೋ, ಬಿಕಾಸ್ ಆಫ್ ಈಗೋ ಇಟ್ಕೊಂಡು ನಾನೇ ಕೇಳಬೇಕು ಇವ್ರ ಮಾತು, ನಾನು ಕರೆಕ್ಟ್ ಆಗಿದ್ದೀನಿ, ಸೊ ಐ ಆಮ್ ಬೆಸ್ಟ್. ಇದಿರಬಾರ್ದು. ಒಳ್ಳೇದು ಯಾರು ಹೇಳಿದಾಗ ಒಪ್ಕೊಬೇಕು ಆ ಮನಸ್ಥಿತಿನ, ರೈಟ್? ಸೊ ಗೌರವ ಇದ್ದಾಗ, ಪ್ರೀತಿ ಇದ್ದಾಗ, ನಾನೇ ಅಲ್ಲ ಅವ್ರು ಹೇಳಿದ್ದನ್ನು ಕೇಳಬೇಕು, ಬಿಕಾಸ್ ಆಫ್ ಅದರಲ್ಲೂ ಒಂದು ಅರ್ಥ ಇದೆಯಲ್ಲ, ಈ ಮನಸ್ಥಿತಿ ಇರಬೇಕು. ಸೆಕೆಂಡ್ ಥಿಂಗ್ಸ್, ನಿಮ್ಮ ಟೈಮ್ ವ್ಯಾಲ್ಯೂ ಮಾಡೋದಿಲ್ಲ. ನಿಮಗೆ ಎಲ್ಲೋ ಸಮಯ ಕೊಡಲ್ಲ, ಬರೀ ಬಿಜಿ ಅಂತ ತೋರಿಸ್ಕೊಡೋದು. ಹಂಗಂತ ಹೇಳಿ ಇಲ್ಲಿ ಕೆಲಸ ಬಿಟ್ಟು ಮಾಡೋ ಸಮಯ ಇಲ್ಲ. ನಿಮ್ಮ ಫ್ರೀ ಸಮಯ ಸಿಕ್ಕರೆ ಅವರಿಗೆ ಸಮಯ ಕೊಡಿ. ಎಷ್ಟೋ ಜನ ಏನ್ ಮಾಡ್ತಾರೆ, ಆಫೀಸಲ್ಲೂ ಬಿಜಿ, ಮನೆಗೆ ಬಂದ್ಮೇಲೆ ಫೋನು ಟಿವಿ ಒಟ್ಟಿಗೆ ಬಿಜಿ. ಹಂಗಿರಬಾರ್ದು. ಆಕ್ಚುಲಿ ನೀವು ಅವ್ರು ನಿಮಗೆ ಸಮಯ ಕೊಡ್ತಾರಂದ್ರೆ ನೀವು ಅವ್ರಿಗೆ ಸಮಯ ಕೊಡಬೇಕು. ಆಫೀಸ್ ಮುಗೀತಲ್ಲಿ, ಮನೆಗೆ ಬಂದ್ಮೇಲೆ ನಾವೆಲ್ಲ ಒಂದು ಫ್ಯಾಮಿಲಿ ಅಲ್ಲ, ಫ್ಯಾಮಿಲಿ ಒಟ್ಟಿಗೆ ಸಮಯ ಕೊಡಬೇಕು. ಎಲ್ಲ ಒಂದು 10 ನಿಮಿಷ, ಅರ್ಧ ಗಂಟೆ ಯೂಸ್ ಮಾಡಿ ಮತ್ತೆ ಮಿಂಗಲ್ ಆಗಬೇಕು. ಅಥವಾ ಎಲ್ಲೋ ಕರ್ಕೊಂಡು ಹೋಗ್ತೀವಿ, ಮಾಡ್ತೀವಿ, ಅದು ಬಂದಾಗ ಸಮಯ ಕೊಡಿ. ಸಮಯ ಕೊಡ್ತಾ ಇರಲ್ಲ ಈ ವ್ಯಕ್ತಿಗಳು, ಬಿಕಾಸ್ ನಿಮ್ಮೆಲ್ಲ ಗೌರವ ಇಲ್ಲ. ಗೌರವ ಇಲ್ಲ ಅಂದ್ರೆ ಪ್ರೀತಿ ಇಲ್ಲ. ಎಲ್ಲೋ ಕರ್ಕೊಂಡು ಹೋಗ್ಬೇಕಂದ್ರೆ ಕಾರಣಗಳನ್ನ ಹೇಳೋದು, ಮನೆಗೆ ಬಂದು ಸಮಯ ಕೊಡಿ ಅದು ಕಾರಣ ಹೇಳೋದು. ಇದು ಒಂದಿನಕ್ಕಲ್ಲ, ಆಲ್ವೇಸ್ ಹಿಂಗೆ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಹೇಳುವಂತ ವಿಡಿಯೋ ಇದು. ಓಕೆ, ನೆಕ್ಸ್ಟ್ ಪಾಯಿಂಟ್, ಯಾವಾಗಲೂ ನಿಮ್ಮನ್ನು ಬ್ಲೇಮ್ ಮಾಡ್ತಾರೆ. ಮೊಸರಲ್ಲಿ ಕಲ್ಲು ಹುಡ್ಕೋರು ಏನ್ ಮಾಡ್ತಾರೆ ಅಲ್ಲಿ? ಮೊಸರಲ್ಲಿ ಕಲ್ಲು ಸಿಗ್ತದ? ಇಲ್ಲ. ಬಟ್ ಇವ್ರೇನಂದ್ರೆ, ನೀವೆಷ್ಟೇ ಒಳ್ಳೆ ಕೆಲಸ ಮಾಡಿ, ಒಳ್ಳೇದನ್ನ ಹೇಳಿ, ಅವರೊಟ್ಟಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿ, ಬಟ್ ಸ್ಟಿಲ್ ಅವ್ರು ಬ್ಲೇಮ್ ಮಾಡ್ತಾರೆ, ನೀನ್ ಸರಿ ಇಲ್ಲ, ನಿನ್ನಿಂದ ಹಿಂಗಾಗಿದ್ದು. ನಾನು ಹೇಳೋದು ಏನಂದ್ರೆ, ನೀವು ಇಷ್ಟ ಆಗದೇ ಇದ್ದಾಗ ನಿಮ್ಮಲ್ಲಿ ಗೌರವ ಬರಲ್ಲ. ಗೌರವ ಬಂದಿಲ್ಲ ಅಂತಂದಾಗ ನೀವು ಕಾಣೋದೇ ಕೆಟ್ಟದಾಗ ಕಾಣ್ತಿರಲ್ಲ, ಅವ್ರಿಗೆ ಇಷ್ಟನೇ ಆಗ್ತಿರಲ್ಲ. ಸೊ ಹಂಗಿದ್ಮೇಲೆ ಇಷ್ಟ ಆಗ್ತಿಲ್ಲ ಅಂದ್ಮೇಲೆ ಇನ್ನೇನು ಮತ್ತೆ ಕೆಟ್ಟದಾಗಿ ತಾನೇ ಕಾಣೋದು ಅಲ್ವಾ? ಸೊ ನಾನು ಅದೇ ಹೇಳ್ತಿರೋದು, ಗೌರವ ಇತ್ತು ಅಂತಂದಾಗ ಪ್ರೀತಿ ಇರುತ್ತೆ. ಪ್ರೀತಿ ಇದ್ದಾಗ ವ್ಯಕ್ತಿ ಹೇಳೋದು ಅಥವಾ ನೀವು ಮಾಡುವಂತ ಒಳ್ಳೆ ಕೆಲಸ ಎಲ್ಲ ಚೆನ್ನಾಗಿ ಕಾಣುತ್ತೆ. ಅದೇ ಗೌರವ ಪ್ರೀತಿ ಇಲ್ಲಿರಬೇಕಾದ್ರೆ ನೀವು ಎಷ್ಟೇ ಒಳ್ಳೇದು ಮಾಡಿ ಅದು ಕೆಟ್ಟದಾಗ ಕಾಣ್ತಾ ಇರುತ್ತೆ. ಇಷ್ಟನು. ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಗ್ರೋತ್ ನೋಡಕ್ ಇಷ್ಟಪಡ್ತಿರಲ್ಲ. ನೀವು ಗ್ರೋತ್ ಆಗಬೇಕು ಅಥವಾ ಗ್ರೋತ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಜೆಲಸ್ ಫೀಲ್ ಆಗತ್ತೆ, ಹೊಟ್ಟೆ ಉರಿ ಅವರಿಗೆ. ಆಗ್ಬಾರ್ದಿತ್ತು ಅಂತ ಹೇಳ್ತಾರೆ. ಇಷ್ಟಪಡೋ ವ್ಯಕ್ತಿ ಯಾವತ್ತೂ ಹಾಗೆ ನಡ್ಕೊಳ್ಳಲ್ಲ. ಇನ್ನೂ ಬೆಟರ್ ಗ್ರೋತ್ ಆಗಲಿ, ಚೆನ್ನಾಗಾಗು, ಸಜೆಷನ್ ಬೇಕಾ ತಗೋ, ಅಥವಾ ನಾವು ಹೆಲ್ಪ್ ಮಾಡ್ಬೇಕಾ, ನಮ್ಮಿಂದ ಹೆಲ್ಪ್ ತಗೋ, ಒಟ್ಟಿನಲ್ಲಿ ಚೆನ್ನಾಗಿ ಗ್ರೋತ್ ಆಗು, ಚೆನ್ನಾಗಿ ಬೆಳಿ. ಕಾಳಜಿ ವಹಿಸ್ತಾರ್ರಿ ಇಷ್ಟಪಡುವಂತ ವ್ಯಕ್ತಿ, ಗೌರವ ಮಾಡುವಂತ ವ್ಯಕ್ತಿಗಳು. ಬಟ್ ಇವ್ರು ಗೌರವ ಕೊಡ್ತಾ ಇಲ್ಲ. ಇಟ್ ಮೀನ್ಸ್ ಮನ್ಸಲ್ಲಿ ಜಾಗ ಇಲ್ಲ, ನಾಟಕೀಯವಾಗಿ ಬದುಕ್ತಾ ಇದ್ದಾರೆ. ಸೊ ಅದಕ್ಕೆ ಇವ್ರು ಎಷ್ಟೇ ಗ್ರೋತ್ ಆದ್ರೂ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಫೀಲಿಂಗ್ಸ್ ಮೇಲೆ ಜೋಕ್ ಮಾಡ್ತಾರೆ. ನೀವೇನೋ ಸೀರಿಯಸ್ ಆಗಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾವನೆ ಏನೋ ನೊಂದಿರ್ತೀರಾ, ಬೆಂದಿರ್ತೀರಾ, ಏನೋ ಪ್ರಾಬ್ಲಮ್ ಆಗಿರ್ತೀರ ಬಗ್ಗೆ ಹೇಳ್ತಿರ್ತೀರಾ, ಅದನ್ನ ತುಂಬಾ ಕೇವಲ ಆಗಿ ನೋಡ್ತಾರೆ. ಅದಕ್ಕೆ ವ್ಯಾಲ್ಯೂನೇ ಕೊಡದೇ ಇರೋ ತರ ಫನ್ನಿಯಾಗಿ ಮಾತಾಡ್ತಾರೆ. ನಿಮಗೆ ನೋವು, ಅವರಿಗೆ ಚೆಲ್ಲಾಟ. ಸೊ ಈ ಥರದ ಲಕ್ಷಣ ಇರುತ್ತಲ್ಲ, ಆಲ್ ಟೈಮ್ ಇವ್ರಿಗೆ ಗೌರವ ಕೊಡ್ತಾ ಇಲ್ಲ. ನಿಮಗೆ ನಾಟಕೀಯವಾಗಿ ಬದುಕ್ತಿದ್ದಾರೆ, ಏನೋ ಬದುಕಬೇಕು ಅಂತ. ಪ್ರೀತಿಲಿ ಗೌರವ ಇಲ್ಲ ಅಂದ್ರೆ ಆ ಪ್ರೀತಿ ಏನೂ ಇಲ್ಲ ಆಕ್ಚುಲಿ, ನಾನು ಹೇಳೋದು. ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ಯಾವ ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತಾ ಇರ್ತೀನಿ. ಕಮೆಂಟ್ ಮಾಡಿ, ಕನ್ಫ್ಯೂಸ್ ಮಾಡಬೇಡಿ. ಆ್ಯಂಡ್ ಲೈಕ್ ಮಾಡಿ, ಇಷ್ಟ ಎಲ್ರಿಗೂ ಶೇರ್ ಮಾಡಿ ದಯವಿಟ್ಟು. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ಬಟ್ ಫೀಸ್ ಇರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.